ಮಂಜಿನ ನಗರಿ ಮಡಿಕೇರಿಯಲ್ಲಿ ಭೂಕುಸಿತದ ಆತಂಕ ಎದುರಾಗಿ 300ಕ್ಕೂ ಹೆಚ್ಚು ಮನೆಯ ಜನರು ಜೀವವನ್ನ ಕೈಯಲ್ಲಿ ಹಿಡಿದು ದಿನ ದೂಡ್ತಾ ಇದ್ದಾರೆ. ಅಪಾಯದ ಸ್ಥಿತಿಯಲ್ಲಿ 300ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಯಾವಾಗ ಬೇಕಾದರೂ ಕೂಡ ಭೂಕುಸಿತ ಆಗುವಂತಹ ಸಮಸ್ಯೆಯನ್ನ 300ಕ್ಕೂ ಹೆಚ್ಚು ಮನೆಗಳು ಅನುಭವಿಸ್ತಾ ಇದ್ದಾರೆ. ಈ ನಡುವೆ ಮನೆಯಲ್ಲಿ ವಾಸ ಮಾಡ್ತಾ ಇರುವವರು ಕೈಯಲ್ಲಿ ಜೀವವನ್ನ ಹಿಡಿದುಕೊಂಡು ವಾಸ ಮಾಡ್ತಾ ಇದ್ದಾರೆ. ಯಾವಾಗ ಭೂಕುಸಿತ ಆಗತ್ತೋ ಅನ್ನುವಂತಹ ಆತಂಕದಲ್ಲಿ ದಿನ ದೂಡ್ತಾ ಇದ್ದಾರೆ. ಈ ನಡುವೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಜಿಲ್ಲಾಡಳಿತ ನೋಟಿಸ್ ಕೊಟ್ಟಿದೆ. ಮಡಿಕೇರಿಯ ಇಂದಿರಾನಗರ, ಚಾಮುಂಡೇಶ್ವರಿ ನಗರ, ಮಂಗಳಾದೇವಿ ನಗರ, ಪುಟಾಣಿ ನಗರ, ಜ್ಯೋತಿ ನಗರ, ತ್ಯಾಗರಾಜ್ ಕಾಲೋನಿ ಸೇರಿ ಹಲವೆಡೆ ಭೂಕುಸಿತ ಆಗುವಂತಹ ಆತಂಕ ಎದುರಾಗ್ತಾ ಇದೆ. ಹೀಗಾಗಿ 300ಕ್ಕೂ ಹೆಚ್ಚು ಮನೆಗಳಿಗೆ ಜಿಲ್ಲಾಡಳಿತ ನೋಟಿಸ್ ಕೊಟ್ಟಿದೆ. ಈ ನಡುವೆ ನಾವು ಯಾರು ಕೂಡ ಮನೆ ಬಿಟ್ಟು ತೆರಳೋದಿಲ್ಲ. ನಾವು ಮನೆ ಬಿಟ್ಟು ತೆರಳಬೇಕು ಅಂದರೆ ಶಾಶ್ವತವಾಗಿ ಪರಿಹಾರ ನೀಡಿ ಅಂತ ಸ್ಥಳೀಯರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನಗರಸಭೆ ವ್ಯಾಪ್ತಿನಲ್ಲಿ ಸರ್ಕಾರದ ಒಂದು ಆದೇಶ ಮತ್ತು ಜಿಲ್ಲಾಡಳಿತದ ಆದೇಶ ಮತ್ತು ಸಭೆಯ ಸೂಚನೆಯಂತೆ ಈಗಾಗಲೇ ಜಿಲ್ಲಾ ವಿಪತ್ತು ನಿರ್ವಹಣಾ ಸಮಿತಿಯಿಂದ ಮಡಿಕೇರಿ ನಗರಸಭೆ ವ್ಯಾಪ್ತಿನಲ್ಲಿ ಮಳೆಗಾಲದಲ್ಲಿ ತೊಂದರೆ ಆಗ್ತಕ್ಕಂಥ ಪ್ರದೇಶಗಳನ್ನು ಗುರುತು ಮಾಡಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 261 ಕುಟುಂಬಗಳು, 1500 ಚಿಲ್ಲರೆ ಜನಸಂಖ್ಯೆ ಇರತಕ್ಕಂಥ ಪ್ರದೇಶಗಳು, ಪುಟಾಣಿ ನಗರ, ಸುಬ್ರಹ್ಮಣ್ಯ ನಗರ, ಇಂದಿರಾನಗರ, ಈ ಥರದ ಪ್ರದೇಶಗಳನ್ನು ಗುರುತಿಸಿದ್ದಾರೆ. 2019, 20, 18, 19ರಲ್ಲಿ ಏನು ಮಳೆಯ ಹಾನಿ ಆಯಿತು ಅದರ ಹಿನ್ನೆಲೆ ಒಳಗಡೆ ಕೊಟ್ಟಿದ್ದಾರೆ. ನಾವು ಜಿಲ್ಲಾಡಳಿತದ ಸೂಚನೆಯಂತೆ ಈಗಾಗಲೇ ಕ್ರಮ ತಗೊಂಡು ಮುಂಜಾಗ್ರತಾ ಕ್ರಮವಾಗಿ ಆ ಮನೆಗಳಿಗೆ ಖುದ್ದು ನಮ್ಮ ಕಂದಾಯ ಶಾಖೆಯ ಬಿಲ್ ಕಲೆಕ್ಟರ್ಗಳು ಹೋಗಿ ಭೇಟಿ ನೀಡಿ ಯಾವುದ್ಯಾವುದು ಹಾಟ್ಸ್ಪಾಟ್ಗಳಿದೆ, ಬೀಳ್ತಕ್ಕಂಥ ಸಂದರ್ಭ ಇದೆ, ಅವ್ರಿಗೆಲ್ಲ ಮನವರಿಕೆ ಮಾಡಿ ತಿಳುವಳಿಕೆಯನ್ನು ಹೇಳಿದ್ದಾರೆ ಮೊದಲನೇ ಹಂತದಲ್ಲಿ. ಈಗ ಮಡಿಕೇರಿ ನಗರಸಭೆ ವ್ಯಾಪ್ತಿನಲ್ಲಿ